ಎಸ್ 15 ನಿಮಿಷಗಳ 2 ಅವಧಿ ಆಟ 40-30 ಸಾವಿರಗಳ ನಡುವೆ ಅಂತರ ಆಯ್ತು. ಚಾಂಪಿಯನ್ ಪಟ್ಟವನ್ನು ಗೆದ್ದುಕೊಳ್ಳುವ ತಂಡ ಯಾವುದು ನಿರ್ಧಾರ ಪ್ರಕಟ ಆಗಬೇಕಿದೆ. ಕಳ್ಳದಲ್ಲಿ ಯಾರು ಗೆಲುವನ್ನು ದಕ್ಕಿಸಿಕೊಳ್ಳಲಿದ್ದಾರೆ. ಇದರಲ್ಲ ಪಂದ್ಯದಲ್ಲಿ ಕೃಪಾಸಾಗರ ಕರ್ನಾಟಕ ಸಿನಿ ನ್ಯಾಷನಲ್ ಆಡಿರುವಂತಹ ಆಟಗಾರ ಮಂಡ್ಯದ ಹುಡುಗ ಒಳಭಾಗದಲ್ಲಿ ಆಕ್ರಮಣದಲ್ಲಿ ಪ್ರಮುಖ ತಂಡಕ್ಕೆ ಸವಾಲಾಗಬಲ್ಲ ಆಟದ ಯಶಸ್ವಿ ಚಿತ್ರಣವನ್ನು ಬದಲಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಕೃಪಾಸಾಗರ, ದಾಳಿಯಲ್ಲಿ ಕೃಪಾ. ಯಾರು ಕರೆಕ್ಟ್. ಫೈನಲ್ ಕದರದಲ್ಲಿ ಶಶಾಂಕನ ಆರ್ಭಟ ಆರಂಭ ಆಗಿದೆ. ಮೈಸೂರು ಯೂನಿವರ್ಸಿಟಿಯನ್ನು ಪ್ರತಿನಿಧಿಸಿದ ಆಟಗಾರ. ಸಮಾನ 2 ತಂಡಗಳಲ್ಲಿ ಅದ್ಭುತವಾದ ಹೋರಾಟಗಳ ಅನುಪಮ ಆಟ. ನಿರಂತರತೆಯಲ್ಲಿ ಕಬಡ್ಡಿ ಆನಂದಗಳನ್ನು ಕಾಣಬಹುದಾಗಿದೆ. ಪ್ರಮುಖ ಇರುವರು ಆಟಗಾರಗಳ ಮಧ್ಯೆ ಸಮರಾಂಗಣದ ಶ್ರೇಷ್ಠತೆಗಳಲ್ಲಿ ಅಭಿ ಬೆಂಗಳೂರಿನ ಅಮೃತ್ ಸ್ಪೋರ್ಟ್ಸ್ ಅಲ್ಲಿಯ ತಂಡದ ಆಟಗಾರರು ಕಣದಲ್ಲಿ ದಾಳಿಯಲ್ಲಿ ಅಂಕವನ್ನು ಗಳಿಸಿಕೊಳ್ಳಬೇಕಾದ ಒತ್ತಡದ ಸ್ಥಿತಿಯಲ್ಲಿ ರಥನ ದಾಳಿಯ ಆರ್ಭಟದಲ್ಲಿ ರಥನ ಆರ್ಭಟವನ್ನು ಕೂಡ ಕಾಣಬಹುದಾಗಿದೆ. ಬಲಿಷ್ಠವಾದ ಡಿಫೆನ್ಸ್ ಜಮೀರ್ ದಾಳಿಯ ಚತುರತೆ ಶ್ರೇಯಸ್ಸನ ಮೂಲಕ ಡಿಫೆನ್ಸ್ ನಲ್ಲಿ ಅಂಕ ಬಂದಿದೆ. ಎಂತ ಜುವಾಡನಲ್ಲಿ ಪ್ರಮುಖ ಆಟಗಾರನನ್ನು ಹೊರಗಟ್ಟಿದ ಹೊನ್ನಾಂಬ ಸ್ಪೋರ್ಟ್ಸ್ ಕ್ಲಬ್ ಯಶಸ್ವಿ ಆಟ ರನ್ನಿಂಗ್ ಟಚ್ ಪಾಯಿಂಟ್ ಅನ್ನು ಗಳಿಸಿಕೊಳ್ಳುವ ವಿಶ್ವಾಸದ ಇರಾದೆಯಲ್ಲಿ ಸೂಪರ್ ಟ್ಯಾಕ್ಲಿಂಗ್ ಆನ್ ಆಗಿದೆ. ಮಲ್ಟಿಪಲ್ ಪಾಯಿಂಟ್ ದಿಟ್ಟ 2 ತಂಡಗಳ ಶ್ರೇಷ್ಠ ಪ್ರದರ್ಶನದ ಅವಕಾಶದಲ್ಲಿ ಶಶಾಂಕ ದಾಳಿಯ ಪ್ರಬಲತೆಯನ್ನು ಉಳಿಸಿಕೊಳ್ಳಬಲ್ಲ ಆಟಗಾರ. ಪ್ರತಿಯೊಂದು ಆಟದಲ್ಲಿ ಕೂಡ ಪೂರ್ಣ ಪ್ರಮಾಣ ಬೋನಸ್ಗಳಿಗೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಒಳಭಾಗದಲ್ಲಿ ಅಭಿ ಯಾವ ಹಂತಕ್ಕೆ ತಲುಪಲಿದೆ ಕದನ. ಗೆಲುವಿನ ಲೆಕ್ಕಾಚಾರಗಳಲ್ಲಿ ಹೋರಾಟವನ್ನು ಮಾಡಬಲ್ಲವರಾರು ಅಭಿ. ನೀಲಕಾಯದ ಉದ್ದನೆಯ ಶರೀರದ ಲಾಭವನ್ನು ಪಡೆಕೊಂಡ ಆಟಗಾರ. ಮಧ್ಯ ಮುನ್ನಡೆಯನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಅವಕಾಶಗಳು 2 ತಂಡಗಳಲ್ಲಿ ಹೋರಾಟದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಶ್ರೇಯಸ್. ಬ್ಯಾಕ್ ಟು ಬ್ಯಾಕ್ ಬೋನಸ್ ನೀಡಲಾಗಿದೆ. ಆಲೋಚನೆ ಪೂರ್ಣಾಂಕವನ್ನು ದಾಖಲಿಸಿಕೊಂಡಿರುವಂತಹ ಹೊನ್ನಾಂಬ ಸ್ಪೋರ್ಟ್ಸ್ ಈ ಪಂದ್ಯದಲ್ಲಿ ದಿಲೀಪನಾಥ ಆರಂಭದ ಅವಕಾಶಗಳಿಂದ ಶ್ರೇಷ್ಠವಾದ ಹೋರಾಟವನ್ನು ತೋರ್ಪಡಿಸಿಕೊಳ್ಳುವ ಮೂಲಕವಾಗಿ ಕಣ್ಣದಲ್ಲಿ ಪಂದ್ಯ ಮುಂದುವರಿತಾರೆ. ಗೆಲುವಿನ ಲೆಕ್ಕಾಚಾರಗಳಲ್ಲಿರುವಂತಹ 2 ತಂಡಗಳು ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳಬಲ್ಲ ತಂಡ ಯಾವುದು? ರಾಜ್ಯ ಮಟ್ಟದ ಈ ಕಬಡ್ಡಿ ಕ್ರೀಡಾಕೂಟದಲ್ಲಿ ಡಿಫೆನ್ಸ್ನ ಬಲ ಬಂಧಿಯಾದ ದಿಲೀಪ, ಮತ್ತೆ ಆಕ್ರಮಣದಲ್ಲಿ ರತನ್ ಜೂನಿಯರ್. ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿ ಆಟದ ರಂಗು ತುಂಬಿಸಿಕೊಳ್ಳಬಲ್ಲ ವಿಶ್ವಾಸಗಳ ಮೂಲಕ ಪಂದ್ಯ ಮುಂದುವರಿಸಿಕೊಂಡಿರುವಂತಹ 2 ತಂಡಗಳ ಅಂಕದ ಗಳಿಕೆಯೊಂದಿಗೆ ರತನ್ ವಾಪಸ್. ಕೃಪಾ ಸಾಗರ ದಾಳಿಯಲ್ಲಿ ಕೃಪಾ, ಆಟದಲ್ಲಿ ಸಾಗರ.
ಎರಡು ತಂಡದಲ್ಲಿ ಕೂಡ ಪ್ರತಿಮಾ ಆಟಗಾರಗಳನ್ನು ಕಾಣ್ತಾ ಇದ್ದಾರೆ. ದಿಟ್ಟತೆಯ ಪ್ರಬಲ ಯೋಜನೆಗಳನ್ನ ಒಳಭಾಗದಲ್ಲಿ ತೋರ್ಪಡಿಸಿಕೊಳ್ಳುವ ಮೂಲಕವಾಗಿ ಹಾಗೆ ಎದುರಾಳಿಯ ಗಮನವನ್ನ ಕೇಂದ್ರೀಕರಿಸಿಕೊಳ್ಳಬಲ್ಲ ಸೂಪರ್ ಡೂಪರ್ ದಾಳಿ ಮೂಲಕ ಮರಳಿದ ರಥನ ಪಂದ್ಯ 9-9 समबलದಲ್ಲಿ कदना 9 के बराबर पर मैच अभी क्या हो सकता है. आक्रमण पर अभी पॉइंट के साथ वापस लौटना चाहते थे. मिले हैं पॉइंट बोनस और सिंगल पॉइंट के साथ वापस 11-9 पर अभी मैच 2 अंकों के अंतर पर आ गए हैं. टीम होन्नामा सोलो टैकल करने की कोशिश नाकामयाब. ಸ್ಪರ್ಧೆಯ ತೀವ್ರತೆಗಳನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಪ್ರತಿ ದಾಳಿಯಲ್ಲಿ ಆಟದ ಅವಕಾಶಗಳು ನಿರಂತರವಾಗಿ ಮುಂದುವರಿಯಲಾರಂಭಿಸಿದೆ. ಸ್ಪಷ್ಟವಾದಂತ ಎರಡು ತಂಡಗಳು ಆಟದ ರಂಗು ತುಂಬಿಸಬಲ್ಲ ಈ ರಾವಿಯಲ್ಲಿ ಇದು ಫೈನಲ್ನ ಕದನ. ಗೆಲುವಿನ ಲೆಕ್ಕಾಚಾರಗಳಲ್ಲಿ ಉಳಿಸಿಕೊಳ್ಳಬಲ್ಲ ಬಂಧನ. ಆಲೋಚನೆ ಪೂರ್ಣಾಂಕವನ್ನು ಸಾಧಿಸಿಕೊಳ್ಳದ ತಂಡ 13-12 13-12 in favor of ಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್. ಮುನ್ನಡೆಯ ಅಂತರವನ್ನು ಕಾದಿರಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಆಟ ಶಶಾಂಕ. ಆಕ್ರಮಣದಲ್ಲಿ ಆಟ ಶಶಾಂಕ. ವೇಗ ದಾಳಿ ಚತುರತೆಯ ಹೋರಾಟಗಳ ಮೂಲಕ ಪಂದ್ಯವನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಮತ್ತೆ ಬಂದ ಕೃಪಾ ಸಾಗರ. ದಾಳಿಯಲ್ಲಿ ಕೃಪಾ, ಆಟದಲ್ಲಿ ಅಂಕಣದಲ್ಲಿ ಸಾಗರ. ಪ್ರಯತ್ನ ಇತ್ತು, ಫಲವಿಲ್ಲ. ಮರಳಿ ಬಂದ ಕೃಪಾ. ಕಳೆದ ದಾಳಿಯಲ್ಲಿ ಸಿಪ್ಪದೀಪ ದಾಳಿ ಮುಂದುವರಿಸಿದ ರಥನ. ಎಲ್ಲಿ ಏನಾಗಲಿದೆ? ರಥನ ಸತತ ದಾಳಿಗಳಲ್ಲಿ ಅಂತ 2 ದಾಳಿಗಳಲ್ಲಿ 5 ಅಂಕಗಳು. ಟೈಮ್ ಔಟ್ ಕೋರಿಕೆ, ವಿಶ್ರಾಂತಿಯ ಕೋರಿಕೆ. ಪಂದ್ಯದ ಪ್ರತಿ ಹಿಡಿತದ ಆಟಗಳ ಮೂಲಕವಾಗಿ ಕದನ. ಆಂಕಲ್ ಹೋಲ್ಡ್ ಆನ್. ಯಶಸ್ವಿಯಾದಂತ ಆಂಕಲ್ ಹೋಲ್ಡ್ ಅಲ್ಲಿ ರಕ್ಷಿತ್ ಮೂಲಕ ಸಪೋರ್ಟ್ ಬರ್ತಾ ಇದೆ ತಂಡದಿಂದ. ಪ್ರಮುಖ ತಂಡದ ಸವಾಲುಗಳಿಗೆ ಉತ್ತರವನ್ನು ಕೊಡಬಲ್ಲಂತ ಹೆಜ್ಜೆಯಲ್ಲಿ ಪಂದ್ಯ. ಈ ಅಂಕ ಹಿಡಿತ ಲೆಫ್ಟ್ ಕವರ್ ವಿಭಾಗದಿಂದ ಶ್ರೇಯಸ್. ಮುನ್ನಡೆಯ ಅಂತರವನ್ನು ಕಾಯ್ದಿರಿಸಿಕೊಳ್ಳಬಲ್ಲ ಯೋಚನೆಗಳ ಮೂಲಕವಾಗಿ ಪಂದ್ಯ ಮುಂದುವರಿತಾ ಇದೆ. ಆಟದ ಚತುರತೆಯಲ್ಲಿ ಕೃಪಾ ಸಾಗರ. ಆಕ್ರಮಣ, ವೇಗದ ಪರಿಚಲನೆ, ಪಾದಚಲನೆ ಒಳಭಾಗದಲ್ಲಿ ಮುನ್ನಡೆಯ ಅಂತರವನ್ನು ಕಾಯ್ದಿರಿಸಿಕೊಳ್ಳಬಲ್ಲ ಪಂದ್ಯದ ಅವಧಿಯಲ್ಲಿ ಮತ್ತೆ ದಾಳಿಯಲ್ಲಿ ಸ್ಪಷ್ಟ ವೇಗವನ್ನು ದಾಖಲಿಸಿಕೊಳ್ಳುತ್ತ ಆಟಗಾರ.
16-15 ಕದನ, 1 ಅಂಕದ ಅಂತರ ಮುನ್ನಡೆಯಲ್ಲಿ ಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್. ಮುನ್ನಡೆಯ ಅಂತರವನ್ನು ಕಾಯ್ದಿರಿಸಿಕೊಳ್ಳಬಲ್ಲ ಯೋಚನೆಗಳ ಮೂಲಕವಾಗಿ ಅಭಿಯಾಕ್ರಮಣವಿದೆ. 1 ಅಂಕದ ಅಂತರ ಫೈನಲ್ ಕದನ. ಪ್ರತಿದಾಳಿಯ ಶ್ರೇಷ್ಠವಾದ ಅನುಭವಗಳ ಆಟದಲ್ಲಿ ತಂಡಕ್ಕೆ ಆಸರೆಯಾಗಬಲ್ಲಂತ ರಕ್ಷಿತ್ ಬೋಸಾರಿ ಯಾವ ಹಂತಕ್ಕೆ ತಲುಪಲಿದೆ ಪಂದ್ಯ, ಏನಾಗಲಿದೆ ಹೋರಾಟ. ಸ್ಪಷ್ಟವಾದಂತ ಬೋನಸ್ ಮುನ್ನಡೆ ಅಂತರವನ್ನು ಹಿಗ್ಗಿಸಿಕೊಳ್ತಾರೆ. ಇಲ್ಲಿ ಕದನ, 2 ತಂಡಗಳ ಕುತೂಹಲತೆಗಳನ್ನು ಕೂಡ ಸೆರೆ ಹಿಡಿಯಬಲ್ಲ ಆಟದ ಅವಕಾಶಗಳಲ್ಲಿ ನಿರಂತರ ಯತ್ನಗಳು ಪಂದ್ಯದಲ್ಲಿ ಮುಂದುವರಿತಾರೆ. ಅನುಭವದ ಆಟ, ಮಲ್ಟಿಪಲ್ ಪಾಯಿಂಟ್ ಫಾರ್ ಕೃಪಾ ಸಾಗರ. ಮೆಲ್ಲನೆ ಪಂದ್ಯದ ಹೋರಾಟದ ಚಿತ್ರಣಗಳು ತೀವ್ರತೆಯನ್ನು ಪಡೆದುಕೊಳ್ಳಲಾರಂಭಿಸಿದೆ. ದಾಳಿಯಲ್ಲಿ ಆಟದಲ್ಲಿ ಬಂಧನ. 18-17 ಕನ್ನಡದಲ್ಲಿ ಪಂದ್ಯ ಮುಂದುವರಿತಾರೆ. ಗೆಲುವಿನ ಲೆಕ್ಕಾಚಾರಗಳನ್ನು ಉಳಿಸಿಕೊಳ್ಳಬಲ್ಲ ಹಂತದಲ್ಲಿ ಪಂದ್ಯ. ಕೃಪಾ ಸಾಗರ ದಾಳಿಯಲ್ಲಿ ಕೃಪಾ ಸಾಗರ 4 ಪಾಯಿಂಟ್ಸ್ ಆಲ್ ಔಟ್ ಹಂತವನ್ನು ದಾಖಲಿಸಿಕೊಳ್ಳುವ ಮೂಲಕವಾಗಿ ಹೆಂಗೆ ಸೌಂಡ್ ಅಜ್ಜೆ ಕರೆಕ್ಟ್ ಬರ್ಬೇಕದು. ಸ್ವರ್ಯಾತದಲ್ಲಿ ಪಂದ್ಯ ಒಳಭಾಗದಲ್ಲಿ ಮುಂದುವರಿತಾ ಇದೆ. ಪ್ರತಿ ದಾಳಿಯಲ್ಲಿ ಓಕೆ ಒಳ್ಳೆ ಸೂಪರ್ ರೈಡ್ ಮಾಡಿದ್ರೆ ಅದೇ ಡೈಲಾಗ್ ರಿಟರ್ನ್ ಆಗಬೇಕು. ಮತ್ತೆ ಅಪ್ರಿಯಾರ್ ಭಟ ಈಚೆ ಬರಲಿ. ಹೇಗೆ ಟೈಮ್ ಆಫ್ ವಿಶ್ರಾಂತಿಯ ಕೋರಿಕೆ. ಅಂಕ ಆರ್ಭಟದಲ್ಲಿ 2 ತಂಡಗಳಲ್ಲಿರುವಂತಹ ಹೋರಾಟವನ್ನ ತೀವ್ರಗತಿಯಲ್ಲಿ ಪ್ರದರ್ಶಿಸಿಕೊಳ್ಳಬಲ್ಲ ದಾಳಿ ಗಳಿಕೆಯಿಲ್ಲದೆ ವಾಪಸ್ ಆಟಗಾರ. ಪರಿಣಾಮ ಪಂದ್ಯದಲ್ಲಿ ಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ ಮುನ್ನಡೆಯಲಿದೆ. ಆಟದಲ್ಲಿ ಅಬೇ, ಹೋರಾಟದಲ್ಲಿ ಅಬೇ, ಪವರ್ಫುಲ್ ಆಬೆ, ಎಂತ ಆಟ! ಏಕಾಂಗಿಯಾಗಿ ಗರ್ಜಿಸಿದ ಆಟೆ. ಪ್ರತಿ ಹಂತಗಳಲ್ಲಿ ಮುಂದುವರಿದ್ದಾರೆ. ಆರ್ಭಟದಲ್ಲಿ ಮತ್ತೆ ರಕ್ಷಿತ್ 6 ಡಿಫೆನ್ಸ್ ಇದೆ. ಕಣದಲ್ಲಿ ಅಡ್ವಾನ್ಸ್ ಟ್ಯಾಕಲ್ ಮಾಡುವಂತಹ ಯೋಚನೆಗಳನ್ನು ಮುಂದುವರಿಸಿಕೊಳ್ಳುವ ತಾಕತ್ತಿರುವಂತಹ ಆಟಗಾರ ಡಿಫೆನ್ಸ್ ವಿಭಾಗದಲ್ಲಿದೆ. ಎರಡು ತಂಡಗಳಲ್ಲಿ ಕೂಡ ಸಾಧನೆಯ ಹಿರಿಯ ಆಟಗಾರರಿದ್ದಾರೆ. ಚೇತನ್ ಜಂಗಮ ದಾಳಿಯಲ್ಲಿರುವ ಆಟಗಾರ. ಸಮಾನವಾದ ಶಕ್ತಿಗೊಳ್ಳುವಂತಹ ತಂಡಗಳು ಪ್ರತಿ ದಾಳಿ ಅವಕಾಶದಲ್ಲಿ ಚೇತನ್ ದಾಳಿಯಲ್ಲಿ ಚೇತನ್ ಬಂಧನ ಆದಿ ಹರಿ ಕಾಂಬಿನೇಷನ್ ಟ್ಯಾಕಲ್.
You are correct. You are done. You are right. ಸಮಾಡುಲ್ವೆ ಮಡಿ ಒಳ್ಳೆ ಭಾಗದಲ್ಲಿ ರಥನ ದಾಳಿ ಮುಂದುವರಿಸಿಕೊಂಡಿದ್ದ ಆಟಗಾರ ಕೂಲ್ ಆಗಿ ಹ್ಯಾಂಡಲ್ ಮಾಡುವ ರಥನ ನಿರ್ಧಾರ ಪ್ರಕಟ ಆಗಿದೆ. ಯುವಾಡೈನಲ್ಲಿ ಅಂಕ ಬಂದಿದೆ. ಫಸ್ಟ್ ಹಾಫ್ ಇಸ್ ಓವರ್. 23-21 23-21ರಲ್ಲಿ ಪಂದ್ಯ ಮುನ್ನಡೆಯಲ್ಲಿ ಹೊನ್ನಂಬ ಸ್ಪೋರ್ಟ್ಸ್ ಕ್ಲಬ್. ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲಿ ರಾಕಿ ಆಕ್ರಮಣದಲ್ಲಿ ಕರ್ನಾಟಕ ಸೀನಿಯರ್ ನ್ಯಾಷನಲ್ ಆಡಿರುವಂತಹ ಶಶಾಂಕನ ಆರ್ಭಟ. ಪ್ರಬಲ ತಂಡದ ಅಂಕಣದಲ್ಲಿ ಮತ್ತೆ ರೋಹಿತ್ ಶ್ರೇಯಸ್ ಕಾಮರ್ ವಿಭಾಗದಲ್ಲಿ ರಥನ ದಾಳಿಯಲ್ಲಿ ಜೂನಿಯರ್ ರಥನ ಸಮರ್ಪಕ ಹೆಜ್ಜೆಯಾತ್ರದ ಅವಕಾಶಗಳಲ್ಲಿ ಮುಂದುವರಿದುಕೊಂಡಬಲ್ಲ ವಿಶ್ವಾಸದ ಹೆಜ್ಜೆ. ಎರಡೂ ತಂಡಗಳು ಕೂಡ ಶ್ರೇಷ್ಠ ಮಟ್ಟದ ಪ್ರದರ್ಶನವನ್ನು ಕಾಯ್ದಿರಿಸಿಕೊಳ್ಳಲು ಆರಂಭಿಸಿದೆ. ಮುಂದುವರಿತಾ ಲೆಕ್ಕದಲ್ಲಿ ಪಂದ್ಯ ಸಮರಾಂಗಣದಲ್ಲಿ ಬ್ಯಾಕಪ್ ಅಂತೂ ಬರಲಿಲ್ಲ. ಆದ್ರೆ ಅಂತವಂತೂ ಶಶಾಂಕನ ಮೂಲಕ ಆಟದಲ್ಲಿ ಅಂಕಣದಲ್ಲಿ ಆಟಗಾರಗಳ ಬದಲಾವಣೆ. ಎರಡು ತಂಡಗಳು ಕೂಡ ನಿರ್ಧಾರಿತ ಸಮಯದಲ್ಲಿ ಹೋರಾಟದ ಲಕ್ಷಣಗಳನ್ನು ಮುಂದುವರಿಸಿಕೊಳ್ಳುವ ಮೂಲಕ ಪಂದ್ಯ ಮುಂದುವರಿಸುತ್ತಾರೆ. ಆಟದ ಅನುಭವಗಳಲ್ಲಿ ಶ್ರೇಷ್ಠತೆಯ ಪ್ರದರ್ಶನವನ್ನು ಕಾಯ್ದಿರಿಸಿಕೊಳ್ಳಬಲ್ಲ ಹೆಜ್ಜೆ ಲೆಫ್ಟ್ ಕವರ್ ವಿಭಾಗದ ಆಕ್ರಮಣಕಾರಿ. ಆದಿ ಇಸ್ ಗ್ರೇಟ್ ನೋಡಿ. ಆದಿಗೊಬ್ಬ ಅಭಿಮಾನಿಸಿದ್ದೀರು. ಎಂತ ಇಂಗ್ಲಿಷ್. ಇಪ್ಪತ್ತೇಳು 23 ಮುನ್ನಡೆ ಹೊನ್ನಾಮದ ಕಥೆಯಲ್ಲಿದೆ. 27-23 ಲಿಂಗೇಶ್ವರದ ಖಾತೆಯಲ್ಲಿ ಮುನ್ನಡೆ. ಅಂತರವನ್ನು ಕಾದಿರಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಪಂದ್ಯ. ರಣಾಂಗಣದ ತೀವ್ರತೆಗಳಲ್ಲಿ ಹೋರಾಟ. ಕೃಪಾ ಸಾಗರ ಬೋನಸ್ ಒಂದಿಗೆ ವಾಪಸ್. ಶ್ರೇಯಸ್ ಡಿಫೆನ್ಸ್ ಕಾರ್ಯ ಮುಂದುವರಿತಾರೆ. ಅಂತರವನ್ನು ಕಾದಿರಿಸಿಕೊಳ್ಳಬಲ್ಲ ಯೋಚನೆ. ಪರಿಣಾಮಕಾರಿ ಹೆಜ್ಜೆಯಲ್ಲಿ ಪ್ರತಿದಾಳಿಯ ತೀವ್ರತೆಗಳ ಮೂಲಕವಾಗಿ ಕಣ.
ಮತ್ತೆ ಕದನ ಆರಂಭ ಆಗಿದೆ. ಟಚ್ ಪಾಯಿಂಟ್ ಸಿಕ್ಕ ಬಳಿಕ ಮತ್ತೆ ಆಕ್ರಮಣ ಆರಂಭ ಆಗಿದೆ. ಕದನದಲ್ಲಿ ಒಳಭಾಗದಲ್ಲಿ ರಕ್ಷಿತ್ ಪೂಜಾರಿ ರೋಹಿತನ ಮೇಲೆ ಇರಗುವ ಪ್ರಯತ್ನಗಳ ಮೂಲಕವಾಗಿ ರೈಟ್ ಕಾರ್ನರ್ ಅಲ್ಲಿ ಲೆಫ್ಟ್ ರೈಡರ್ ಆಕ್ರಮಣ. ರೋಹಿತ್ ಚಿರತೆಯ ವೇಗದಲ್ಲಿ ರೋಹಿತ್ ರೈಟ್ ಕಾರ್ನರ್ ನಲ್ಲಿ ಆಂಕಲ್ ಹೋಲ್ಡ್ ಸ್ಪೆಷಲಿಸ್ಟ್ ಆಟಗಾರ. ಸೋಲು ಟ್ಯಾಕಲ್ಗೆ ಬಲ್ಲ ಬಂದಿದೆ. ಅಭಿ ವಿಕ್ಟರ್ 27 ಈಚ್ 27ರ ಸಮಬಲದಲ್ಲಿ ಕದನ. ಎರಡು ತಂಡಗಳಲ್ಲಿ ಕೂಡ ಹೋರಾಟವನ್ನು ಕಾಣ್ತಾ ಇವೆ. ಗೆಲುವಿನ ಲೆಕ್ಕಾಚಾರಗಳಲ್ಲಿ ಎಂತ ಪವರ್ಫುಲ್ ಟ್ಯಾಕಲ್. ಘರ್ಷಣೆ ಆರಂಭ ಆಗಿದೆ. ಅದ್ಭುತವಾದ ಅವಕಾಶಗಳನ್ನು ಪಡೆದುಕೊಂಡ ಆದಿಯ ಆರ್ಭಟ ಆಕ್ರಮಣದಲ್ಲಿ ಡಿಫೆನ್ಸ್. ಡೇಂಜರಸ್ ಕಿಕ್ ಅದು ಆಫಿಷಿಯಲ್ ಟೈಮ್ ಔಟ್. ಎರಡು ಅಂಕಗಳ ಅಂತರ. ಸಾಗರ ದಾಳಿಯಲ್ಲಿ ಕೃಪಾ. ಆದಿಗೆ ಸಾಕು ಹರಿ. ಡಿಫೆಂಡರ್ಗಳ ಪ್ರಾಬಲ್ಯ. ವೇಗ 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 ಕಳೆದ ದಾಳಿಯಲ್ಲಿ ಕಿಕ್ ಮೂಲಕವಾಗಿ ಆರ್ಭಟಿಸಿದ ರಥನ. ದಾಳಿಯಲ್ಲಿ ದಿಟ್ಟತೆಯ ಹೋರಾಟವನ್ನು ಪ್ರದರ್ಶಿಸಬಲ್ಲಂತಹ ಈ ಪಂದ್ಯದಲ್ಲಿ ನಾವು ಉಳಿದೆವ. ಅಂತನೇ ಮೂರಕ್ಕೇರಿದೆ. ಮೆಲ್ಲನೆ ಪಂದ್ಯದಲ್ಲಿ ಮರಳುವ ಸೂಚನೆಗಳ ಮೂಲಕವಾಗಿ ಹೊನ್ನಾಮ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಮುಖ ಆಟಗಾರ ರಾಕೇಶ್ ಗೌಡ ದಾಳಿಯಲ್ಲಿ ರಣಾಂಗಣದಲ್ಲಿ ರಾಷ್ಟ್ರೀಯ ಆರ್ಭಟ. ಮಂಡ್ಯದ ಗಂಡು ಸಮಾನದ ಶಕ್ತಿಯ ಹೋರಾಟಗಳಲ್ಲಿ ಮತ್ತೆ ಸುಶಾಂತ ಯಾವ ಹಂತಕ್ಕೆ ತಲುಪುತ್ತದೆ. ಪ್ರಮುಖ ಎರಡು ತಂಡಗಳಲ್ಲಿ ಕೂಡ ಹೋರಾಟ. ಎಂತ ಕಂಬ್ಯಾಕ್ ಜಮೀರ್. ಮತ್ತೆ ಬಂದ ಕೃಪಾ. ದಾಳಿಯಲ್ಲಿ ಹೋರಾಟದಲ್ಲಿ ಅವಕಾಶದಲ್ಲಿ ಕೃಪಾ. ಪವರ್ಫುಲ್ ಆಟ ಆದೆ. ಡಿಫೆಂಡರ್ಗಳ ಮಹಾರಾಜ ಆದೆ. ಇವತ್ತು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿದೆ ಆದಿಗೆ. ಡೇಂಜರಸ್ ಡಿಫೆಂಡರ್ ಆಗಿ ಆದಿ. ರಕ್ಷಿತ್ ಪೂಜಾರಿ ಒಳಭಾಗದಲ್ಲೇ ಪಂದ್ಯದ ಮುನ್ನಡೆ ಅಂತರವನ್ನು ಕಾದಿರಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಆಟದ ವೈಖರಿ ಬದಲಿಸಿಕೊಳ್ಳಬಲ್ಲ ಹೆಜ್ಜೆ ಮುಂದುವರಿತಾದ ಕದನ. ರಕ್ಷಿತ್ ಪೂಜಾರಿ ದಾಳಿ ಆರಂಭ. ಹೆಜ್ಜೆ ಯಾವ ಹಂತಕ್ಕೆ ಆ ವೇಗದ ಜೊತೆಗೆ ಮರಳಿದ ಆಪ್ತಾರ ರೋಹಿತ್. ಸಮಾನವಾದಂತಹ ಶಕ್ತಿಗಳಲ್ಲಿ ಹೆಜ್ಜೆಯ ಅನುಭವಗಳಲ್ಲಿ ಆಟ.
ಮೆಲ್ಲ ಮೆಲ್ಲನೆ ಪಂದ್ಯದ ಹಿಡಿತಗಳನ್ನ ಪ್ರಬಲಗೊಳಿಸಿಕೊಳ್ಳಬಲ್ಲ ವಿರಾಟಗಳ ವಿಶ್ವಾಸಗಳ ಮೂಲಕ ಹೋರಾಟವನ್ನು ಕಾಣ್ತಾ ಇದ್ದಾವೆ. ಶ್ರೇಯಸ್ಸರ ಮೇಲೆ ಆಕ್ರಮಣ, ವಿಶ್ವಾಸದಲ್ಲಿ ರಥನ ಪ್ರತಿದಾಳಿಯಲ್ಲಿ ರಾಕಿ ಬೋನಸ್ ಆನ್ ಆಗಿರುವ ಸ್ಥಿತಿಯಲ್ಲಿ ಪಂದ್ಯ ಯಾವ ಹಂತಕ್ಕೆ ತಲುಪಲಿದೆ, ಯಾರು ಪ್ರಬಲತೆಯನ್ನು ಸಾಧಿಸಿಕೊಳ್ಳಲಿದ್ದಾರೆ, ಗೆಲುವಿನ ಲೆಕ್ಕಾಚಾರಗಳಲ್ಲಿ ಯಾರಾಗಲಿದ್ದಾರೆ, ಹಂತ ಹಂತವಾಗಿ ಪಂದ್ಯದ ಚಿತ್ರಣ ಮುಂದುವರಿತಾರೆ. ಡಿಫೆಂಡರ್ಗಳಲ್ಲಿ ವ್ಯತ್ಯಾಸವಿಲ್ಲ, ಕಾಂಬಿನೇಷನ್ ಟ್ಯಾಕಲ್. ಮೆಲ್ಲ ಮೆಲ್ಲನೆ ಪಂದ್ಯದ ಹಿಡಿತದ ಕಡೆಗೆ 33-30 in favor of Lingeshwara Sports Club and Shashanka. 34-30 34-30 34-31 ಅಂಕಗಳಿಗೆ ಆಧಾರದಲ್ಲಿ ಪಂದ್ಯವನ್ನು ಬಳಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಆಟದ ಅವಕಾಶ ಮುಂದುವರಿಯಲಾರಂಭಿಸಿದೆ. ನಿರಂತರವಾದ ಹೆಜ್ಜೆಗಳಲ್ಲಿ ಈ ಪಂದ್ಯವನ್ನು ಕಾಣಬಹುದು. ಅಂತರವನ್ನು ಕಾದಿರಿಸಿಕೊಳ್ಳಬಲ್ಲ ಯೋಚನೆಗಳ ಮೂಲಕವಾಗಿ and of course multiple point super tackle. ಬಲಿಷ್ಠ ಎರಡು ತಂಡಗಳ ಮಧ್ಯೆ ಪಂದ್ಯದ ಹಿಡಿತದಲ್ಲಿ ಒತ್ತಡವನ್ನು ನಿಭಾಯಿಸಿಕೊಳ್ಳಬಲ್ಲ ಆಟ ರಂಗೇರುತ್ತಾ ಇದೆ. ಕೃಪಾ ಸಾಗರ ದಾಳಿಯಲ್ಲಿ ಕೃಪಾ ಸೆಂಟ್ರಲ್ ಲೈನ್ ಸಮೀಪದಲ್ಲಿ ಬಂಧನ. ಮತ್ತೆ ಮತ್ತೆ ಮುನ್ನಡೆ ಅಂತರವನ್ನು ಕಾದಿರಿಸಿಕೊಳ್ಳುತ್ತಾ ಇದೆ ಲಿಂಗೇಶ್ವರ ಸ್ಪೋರ್ಟ್ಸ್ ತಂಡದ ಆಟಗಾರರು. ಲಾಸ್ಟ್ 5 ಮಿನಿಟ್ಸ್, ಅಂತಿಮ 5 ನಿಮಿಷಗಳ ಅವಧಿ ಕದನದಲ್ಲಿ ಶಶಾಂಕ as of course it is a super tackle, multiple points. ಮೆಲ್ಲ ಮೆಲ್ಲನೆ 35-34 ಒಂದು ಅಂಕದ ಮುನ್ನಡೆಯಲ್ಲಿ ಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್. 35-34 ತಗೊಂಡೋಗಿ ಮನೆಗೆ ಬಿಟ್ಟುವಾಗ ಪಂದ್ಯದಲ್ಲಿ ಅಂತರವನ್ನು ಕಾದಿರಿಸಿಕೊಳ್ಳುತ್ತದೆ. ಮುಂದುವರಿತಾರೆ ಪ್ರಬಲ ಎರಡು ತಂಡಗಳ ಮಧ್ಯೆ ಅದ್ಭುತವಾದ ಆಟ. ಸುದ್ದಿ ಪ್ರಾಕ್ಟೀಸ್ ಆನ್ ಆಗಿದೆ. ರಥನ ದಾಳಿಯ ಆರ್ಭಟದಲ್ಲಿ ರಥನ ಲಾಸ್ಟ್ 4 minutes. ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಕದನವನ್ನು ಕಾಣ್ತಾ ಇದ್ದಾವೆ.
ಆಕ್ರಮಣದಲ್ಲಿ ಮತ್ತೆ ರಕ್ಷಿತ್ ಒಳಭಾಗದಲ್ಲಿ ಸೂಪರ್ ಟ್ಯಾಕಲ್ಸ್ ಆನ್ ಆಗಿದೆ. ಎರಡು ತಂಡಗಳಲ್ಲಿ ಕೂಡ ಪ್ರತಿ ಯೋಚನೆಗಳ ಆಟವನ್ನು ಗಮನಿಸಿಕೊಳ್ಳಬಹುದಾಗಿದೆ. ಯಾವ ತಂಡ ಗೆಲುವಿನ ಅಂತರಕ್ಕೆ ಮುಂದುವರಿಯಲಿದೆ, ಯಾರಾಗಲಿದ್ದಾರೆ ಹೊನ್ನಾಂಬ ಕಪ್ 2026 ಚಾಂಪಿಯನ್ ಮಟ್ಟವನ್ನು ಗಳಿಸಿಕೊಳ್ಳಬಲ್ಲ ತಂಡ? ವೈಟ್ ಎಲ್ಲ ನಿರ್ಧಾರ ಆಗುತ್ತೆ. ಸುಮಾರು ಇಲ್ಲವೇ ಮಡಿ ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ರಕ್ಷಿತ್ ಪೂಜಾರಿ ಯಮ ಆಟ ರಂಗೇರಿದ್ದಾರೆ. ಪಂದ್ಯ ಮೆಲ್ಲನೆ ಹಿಡಿತಗಳ ಕಡೆಗೆ ಯಾರಾಗಲಿದ್ದಾರೆ? ಸಮಬಲ 37ರ ಸಮಬಲದಲ್ಲಿ ಬಂದೆ ಶಶಾಂಕ, ದಾಳಿಯಲ್ಲಿ ಶಶಾಂಕ, ಆರ್ಭಟದಲ್ಲಿ ಶಶಾಂಕ. ಯಾವ ಲಾಸ್ಟ್ 2 ಮಿನಿಟ್ಸ್, ಕೊನೆಯ 2 ನಿಮಿಷಗಳ ಬದಿಯಲ್ಲಿ ಕದನ ಮುಂದುವರಿತಾ ಇದೆ. ರಣಾಂಗಣದಲ್ಲಿ ರಾಕೆ, ಆರ್ಭಟದಲ್ಲಿ ರಾಕೆ, ಆನಂದದಲ್ಲಿ ರಾಕೆ, ಆಸ್ವಾದದಲ್ಲಿ ರಾಕೆ. ಹೋರಾಟ ಜಗಡಗ ನಿರ್ಧಾರಿತ ಸಮಯ ಮುಂದುವರಿಸಿಕೊಳ್ಳಬಲ್ಲ ಹೆಜ್ಜೆ ಮುಂದುವರಿತಾದೆ. ಪಂದ್ಯ 4 ಡಿಫೆಂಡರ್ಗಳು ರೋಹಿತ್, ರಾಕೆ, RR, RRR ಅಲ್ಲಿ ದಾಳಿಯಲ್ಲಿ ರಕ್ಷಿತ್, ಡಿಫೆನ್ಸ್ ನಲ್ಲಿ ರೋಹಿತ್, ರಾಕೆ. ನಿರೀಕ್ಷೆಯಂತೆ ಪಂದ್ಯ ಟೈಮ್ ಔಟ್, ವಿಶ್ರಾಂತಿ ಕೊಡುಗೆ. ಏಳರ ಸಮಬಲದಲ್ಲಿ ಅಂತಿಮ 2 ನಿಮಿಷಗಳ ಅವಧಿಯ ಕದನ. ಲಾಸ್ಟ್ ರಕ್ಷಿತ್ ಪೂಜಾರಿ ಪಂದ್ಯ ಪಂದ್ಯ ಅಂದ್ರೆ ಹೀಗೆ ಆರಂಭದ ಹೊಸ್ತಿಲಿಂದ ಅನುಭವದಾತ ಒಂದು ಅಂಕದ ಮುನ್ನಡೆಯಲ್ಲಿದೆ. ಅಂತಿಮ ಕ್ಷಣದಲ್ಲಿ ಸ್ಪರ್ಧೆಗಳು ಮುಂದುವರಿದಾಗ ಗಣದಲ್ಲಿ ಸಾಗರ ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ಪಂದ್ಯ. ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ಏನಾಗಲಿದೆ ಕದನ? ಗೆಲುವಿನ ಲೆಕ್ಕಾಚಾರಕ್ಕೆ ಮರಳಬಲ್ಲ ತಂಡ ಯಾವುದು? ಮುಂದೆ ಎಂತ